ಪ್ರಕೃತಿಯಲ್ಲಿ ಜೀವಿಗಳು ಇದ್ದಾರೆ, ನಿರ್ಜೀವಿಗಳು ಇವೆ. ಇದನ್ನು ನೀವು ಶಾಲೆಯಲ್ಲಿ ಓದುತ್ತಿರುವಾಗಲೇ ತಿಳಿದಿದ್ದೀರಿ. ಕಲ್ಲು ಯಾವ ವರ್ಗಕ್ಕೆ ಸೇರುತ್ತದೆ ಎಂದು ಕೇಳಿದರೆ ಸಣ್ಣ ಮಕ್ಕಳು ಕೂಡ ಕಲ್ಲು ನಿರ್ಜೀವಿ ಎಂದು ಹೇಳುತ್ತಾರೆ. ಆದರೆ ಇಲ್ಲೊಂದು ಊರಿನಲ್ಲಿ ಕಲ್ಲುಗಳು ಜೀವಿಗಳಂತೆ ವರ್ತಿಸುತ್ತಿವೆ. ಇಲ್ಲಿ ಕಲ್ಲುಗಳು ಚಲಿಸುತ್ತವೆ, ಬೆಳೆಯುತ್ತವೆ, ಹಾಗೆ ಹೊಸ ಕಲ್ಲುಗಳು ಸೃಷ್ಟಿಯಾಗುತ್ತವೆ. ಸ್ನೇಹಿತರೆ, ನೀವು ಈ ಹಿಂದೆ ಕೇಳಿದ್ದೀರಿ ಅಮೆರಿಕಾದ ಡೆತ್ ವ್ಯಾಲಿಯಲ್ಲಿ ಕಲ್ಲುಗಳು ಚಲಿಸುತ್ತವೆ ಎಂದು. ಆದರೆ ಇದು ಆ ವಿದ್ಯಮಾನವಲ್ಲ, ಇದು ಬೇರೆಯದೇ ಊರಿನಲ್ಲಿ ನಡೆಯುವ ವಿದ್ಯಮಾನ. ಇಲ್ಲಿ ನಿರ್ಜೀವಿಯಾದ ಕಲ್ಲುಗಳು ಕೂಡ ಜೀವಿಯಂತೆ ವರ್ತಿಸುತ್ತವೆ. ಹೌದು ಸ್ನೇಹಿತರೆ, ನೀವೀಗ ನೋಡುತ್ತಿರುವ ಈ ಕಲ್ಲುಗಳೇ ಚಲಿಸುವ, ಬೆಳೆಯುವ ಕಲ್ಲುಗಳು. ಇದು ಕಂಡುಬಂದಿದ್ದು ರೊಮೇನಿಯಾದಲ್ಲಿ. ದಕ್ಷಿಣ ರೊಮೇನಿಯಾದ ಕೋಸ್ಟೆಸ್ಟಿ ಎಂಬ ಹಳ್ಳಿಯಲ್ಲಿ ಈ ವಿಚಿತ್ರ ವಿದ್ಯಮಾನ ಜರುಗುತ್ತದೆ. ಇಲ್ಲಿನ ಹಳ್ಳಿಯ ಜನರ ದಂತಕಥೆಗಳಲ್ಲಿಯೂ ಈ ಚಮತ್ಕಾರಿ ಕಲ್ಲುಗಳು ಸೇರಿವೆ. ಇವರು ಇದನ್ನು ಜೀವಂತ ಕಲ್ಲುಗಳು ಎಂದು ಕರೆಯುತ್ತಾರೆ. ಇಲ್ಲಿನ ಜನರು ಈ ಕಲ್ಲುಗಳನ್ನು ಟ್ರೋವೆಂಟ್ಸ್ ಎಂದು ಕರೆದಿದ್ದಾರೆ. ಈ ಟ್ರೋವೆಂಟ್ಸ್ಗಳು ಚಲಿಸುತ್ತವೆ, ಬೆಳೆಯುತ್ತವೆ, ಹಾಗೆಯೇ ಬೇರೆ ಕಲ್ಲುಗಳನ್ನು ಸೃಷ್ಟಿಸುತ್ತವೆ. ಇದೇಗೆ ಸಾಧ್ಯ ಎಂದು ನೀವು ಕೇಳಬಹುದು. ಇದೆಲ್ಲ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಮತ್ತು ಈ ಊರಿನ ಜನರುಗಳೆಲ್ಲ ಇದಕ್ಕೆ ಸಾಕ್ಷಿಯಾಗಿದ್ದಾರೆ. ಈ ಕಲ್ಲುಗಳೆಲ್ಲ ಸಿಲಿಂಡ್ರಿಕಲ್ ಇಲ್ಲವೇ ಸ್ಪೆರಿಕಲ್ ಶೇಪ್ಗಳಲ್ಲಿರುತ್ತವೆ. ಈ ಕೋಸ್ಟೆಸ್ಟಿ ಎಂಬ ಊರಿನಲ್ಲಿ ಕಲ್ಲುಗಳು ಚಲಿಸುತ್ತವೆ ಎಂದು ಕೇಳುವುದೇ ಒಂದು ಅಚ್ಚರಿ ಹುಟ್ಟಿಸುತ್ತದೆ. ಈ ಕಲ್ಲುಗಳ ರಹಸ್ಯವೇನೆಂದು ತಿಳಿಯಲು ತಜ್ಞರು ಹಲವಾರು ವರ್ಷಗಳಿಂದ ಪ್ರಯತ್ನಿಸುತ್ತಿದ್ದಾರೆ. ಈ ಟ್ರೋವೆಂಟ್ಸ್ಗಳು ಮರಳುಗಲ್ಲಿನಿಂದ ಸುತ್ತುವರಿದ ಗಟ್ಟಿಯಾದ ಕಲ್ಲುಗಳು. ಇವು ಅತ್ಯಂತ ಚಿಕ್ಕ ಗಾತ್ರದಿಂದ ಹಿಡಿದು ಸಾಕಷ್ಟು ಟನ್ಗಳಷ್ಟು ತೂಕದ ಕಲ್ಲುಗಳು ಇಲ್ಲಿ ಕಂಡುಬರುತ್ತವೆ. ಇಂಟರ್ನೆಟ್ನಲ್ಲಿ ಲಿವಿಂಗ್ ಸ್ಟೋನ್ಸ್ ಎಂದು ವೈರಲ್ ಆಗಿರುವ ಈ ಕಲ್ಲುಗಳು ಭಾರೀ ಮಳೆ ಬಂದಾಗ ಅಥವಾ ಈ ಕಲ್ಲುಗಳು ನೀರಿನ ಸಂಪರ್ಕಕ್ಕೆ ಬಂದಾಗ ಇವುಗಳಲ್ಲಿ ಬದಲಾವಣೆ ಕಾಣಿಸಿಕೊಳ್ಳುತ್ತದೆ. ಮಳೆಗಾಲದಲ್ಲಿ ಈ ಕಲ್ಲು ಅಣಬೆಯ ರೀತಿಯಲ್ಲಿ ಬೆಳೆಯುತ್ತದೆ. ಕೆಲವು ಮಿಲಿಮೀಟರ್ನಿಂದ 10 ಮೀಟರ್ ತನಕ ಈ ಕಲ್ಲುಗಳು ದೊಡ್ಡದಾಗಿರುತ್ತವೆ. ಜೊತೆಗೆ ಸಣ್ಣ ಕಲ್ಲುಗಳು ಕೂಡ ಅಷ್ಟೇ ಬೇಗ ಬೆಳೆಯುತ್ತವೆ. ಅಷ್ಟೇ ಅಲ್ಲ, ಇನ್ನೊಂದು ವಿಸ್ಮಯವೇನೆಂದರೆ ಇವು ತನ್ನಷ್ಟಕ್ಕೆ ಚಲಿಸುವ ಶಕ್ತಿಯನ್ನು ಹೊಂದಿದೆ. ಸ್ನೇಹಿತರೆ, ನೀರಿನ ಸಂಪರ್ಕಕ್ಕೆ ಬರುತ್ತಿದ್ದಂತೆಯೇ ಈ ಕಲ್ಲುಗಳಲ್ಲಿ ಸಣ್ಣ ಸಣ್ಣ ಇತರ ಕಲ್ಲುಗಳು ಮೂಡಲಾರಂಭಿಸುತ್ತವೆ. ಹೀಗೆ ಹುಟ್ಟಿದ ಈ ಕಲ್ಲುಗಳು ದೊಡ್ಡ ಕಲ್ಲುಗಳಾಗುತ್ತಿದ್ದಂತೆಯೇ ಮೂಲ ಕಲ್ಲಿನಿಂದ ಬೇರ್ಪಡುತ್ತವೆ. ಇದರಿಂದಾಗಿಯೇ ಇಲ್ಲಿನ ಜನರು ಇದನ್ನು ಜೀವಂತ ಕಲ್ಲುಗಳು ಎಂದು ಕರೆಯುತ್ತಾರೆ. ಪ್ರತಿ ಮಳೆಗಾಲದಲ್ಲಿಯೂ ಈ ಕಲ್ಲುಗಳಲ್ಲಿ ಬದಲಾವಣೆ ಮತ್ತು ಬೆಳವಣಿಗೆ ಕಾಣಿಸುತ್ತದೆ. ಈ ಟ್ರೋವೆಂಟ್ಸ್ಗಳ ಬೆಳವಣಿಗೆಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಹೇರಳವಾಗಿರುವ ಯಾವುದೇ ದ್ರವ ವಸ್ತು ಅಗತ್ಯ ಎಂಬುದು ತಜ್ಞರ ಮಾತು. ಇದೇ ಕಾರಣದಿಂದ ಭಾರೀ ಮಳೆಯ ಬಳಿಕ ಈ ಟ್ರೋವೆಂಟ್ಸ್ಗಳು ಮಳೆ ನೀರಿನಲ್ಲಿದ್ದ ಖನಿಜ ಲವಣಾಂಶಗಳನ್ನು ಹೀರಿಕೊಳ್ಳುತ್ತದೆ. ಈ ಖನಿಜಾಂಶಗಳು ಈಗಾಗಲೇ ಕಲ್ಲಿನಲ್ಲಿ ಅಡಕವಾಗಿರುವ ಇತರ ರಾಸಾಯನಿಕಗಳ ಸಂಪರ್ಕಕ್ಕೆ ಬರುತ್ತಿದ್ದಂತೆಯೇ ಬದಲಾವಣೆಗಳು ಆರಂಭವಾಗುತ್ತವೆ. ಇದೇ ಪ್ರಕ್ರಿಯೆ ಕಲ್ಲಿನ ಬೆಳವಣಿಗೆ, ಹೊಸ ಕಲ್ಲಿನ ಸೃಷ್ಟಿಗೆ ಕಾರಣವಾಗುತ್ತದೆ ಹೀಗೆಂದು ಅಂದಾಜಿಸಲಾಗಿದೆ. ಈ ಟ್ರೋವೆಂಟ್ಸ್ ಎಂಬ ಕಲ್ಲುಗಳು ಹೊರಗಡೆ ಮರಳಿನ ಚಿಪ್ಪನ್ನು ಹೊಂದಿದ್ದರೆ ಅದರ ಗರ್ಭದಲ್ಲಿ ಗಟ್ಟಿಯಾದ ಕಲ್ಲನ್ನು ಹೊಂದಿರುತ್ತವೆ. ಭಾರೀ ಮಳೆ ಬಂದಾಗ ಹೊರಗಿನ ಮರಳುಗಲ್ಲಿನ ಮೇಲೆ ಮತ್ತಷ್ಟು ಮರಳು ಕಲ್ಲುಗಳು ಬಂದು ಅಂಟಿಕೊಳ್ಳುತ್ತವೆ. ಹೀಗಾಗಿ ಅವುಗಳು ಗಾತ್ರದಲ್ಲಿ ದೊಡ್ಡದಾಗಿ ಕಾಣಿಸಲು ಶುರುವಾಗುತ್ತವೆ. ಸ್ಥಳೀಯರು ಇದನ್ನು ಕಲ್ಲು ಬೆಳೆಯುತ್ತಿದೆ ಎಂದು ಕರೆಯುತ್ತಾರೆ. ಸ್ಥಳೀಯ ಭಾಷೆಯಲ್ಲಿ ಟ್ರೋವೆಂಟ್ಸ್ ಎಂದರೆ ಒಂದು ರೀತಿಯ ಕಾಂಕ್ರೀಟ್ ಎಂದರ್ಥ. ಇಲ್ಲಿ ನೀರು ಸೇರಿದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಹೊಂದಿದ ಕಲ್ಲು ಅಂಟಿನ ರೀತಿಯಲ್ಲಿ ವರ್ತಿಸಿ ಮರಳು ಕಲ್ಲುಗಳನ್ನು ತನ್ನ ಮೇಲೆ ಅಂಟಿಸಿಕೊಳ್ಳುತ್ತದೆ. ವಿಜ್ಞಾನಿಗಳ ಸಂಶೋಧನೆಯ ಪ್ರಕಾರ ಈ ಕಲ್ಲುಗಳು 6 ಮಿಲಿಯನ್ ವರ್ಷಗಳ ಹಿಂದೆ ಹುಟ್ಟಿಕೊಂಡಿದ್ದಿರಬಹುದಂತೆ. ಒಂದು ದೊಡ್ಡ ಭೂಕಂಪ ಕೂಡ ಈ ಪ್ರದೇಶದ ಖನಿಜಾಂಶಗಳ ವಾತಾವರಣವನ್ನು ಸೃಷ್ಟಿಸಿತು ಎಂದು ತಜ್ಞರು ಹೇಳುತ್ತಾರೆ. ಇಲ್ಲಿರುವ ಖನಿಜಾಂಶಗಳು ಮಳೆಗಾಲದ ನೀರು ಬಂದಾಗ ಮರಳಿನೊಂದಿಗೆ ಸೇರಿಕೊಳ್ಳುತ್ತದೆ. ಅಲ್ಲೊಂದು ಚಿಕ್ಕ ಗಾತ್ರದ ಕಲ್ಲು ಸೃಷ್ಟಿಯಾಗುತ್ತದೆ. ಇದೇ ಹೊಸ ಕಲ್ಲಿನ ಸೃಷ್ಟಿ ಎಂದು ಕರೆಯಲಾಗಿದೆ. ಇದೇ ಮುಂದೆ ಬೆಳೆಯುತ್ತಾ ಹೋಗುತ್ತದೆ.
ಈ ಕಲ್ಲುಗಳು ಚಲಿಸುವ ವೇಗವನ್ನು ವಿಜ್ಞಾನಿಗಳು ಕಂಡುಕೊಂಡಂತೆ 1 ತಿಂಗಳಿಗೆ ಇವು 5 ಮಿಲಿಮೀಟರ್ನಷ್ಟು ಚಲಿಸುತ್ತವೆ. ಅಂದರೆ ಇಲ್ಲಿ ಕಲ್ಲು ಬೆಳೆಯುತ್ತಾ ಸ್ಥಾನಪಲ್ಲಟಗೊಳ್ಳುತ್ತದೆ. 1880ರ ಸಮಯದಲ್ಲಿ ಮೊದಲ ಬಾರಿಗೆ ಇದರ ಬಗ್ಗೆ ಸಂಶೋಧನೆಗಳು ಶುರುವಾದವು. ಈ ಟ್ರೋವೆಂಟ್ಸ್ಗಳನ್ನು ಅಡ್ಡವಾಗಿ ತುಂಡರಿಸಿದರೆ ಅದರಲ್ಲಿ ಮರದ ಕಾಂಡದಲ್ಲಿ ಕಾಣುವ ರೀತಿಯ ವಾರ್ಷಿಕ ಸುರುಳಿಗಳು ಕಾಣಿಸುತ್ತವೆ. 2004ರಲ್ಲಿ ಯುನೆಸ್ಕೋ ಕೂಡ ಈ ಚಮತ್ಕಾರಿ ಕಲ್ಲುಗಳನ್ನು ಗುರುತಿಸಿದೆ, ಅವುಗಳನ್ನು ಸಂರಕ್ಷಿಸುವ ಕ್ರಮಗಳನ್ನು ಕೈಗೊಂಡಿದೆ. ಅದಕ್ಕಿಂತ ಮೊದಲು ಆ ಊರಿನ ಜನರು ಈ ಕಲ್ಲುಗಳನ್ನು ತಮ್ಮ ಉದ್ದೇಶಗಳಿಗಾಗಿ ಬಳಸುತ್ತಿದ್ದರಂತೆ. ಸಮಾಧಿಗಳನ್ನು ಮುಚ್ಚಲು ಅವರು ಈ ಕಲ್ಲುಗಳನ್ನೇ ತೆಗೆದುಕೊಂಡು ಹೋಗುತ್ತಿದ್ದರು. 2008ರಲ್ಲಿ ಈ ಕುರಿತು ಸಂಶೋಧನೆಗಳು ನಡೆದು ವಿಜ್ಞಾನಿಗಳು ಇದುವರೆಗೆ ತಾವು ಕಂಡುಕೊಂಡ ವಿವರಗಳನ್ನು ಬಹಿರಂಗಪಡಿಸಿದ್ದಾರೆ. ನಾವೀಗಾಗಲೇ ಹೇಳಿದಂತೆ ಕಲ್ಲುಗಳು ಚಲಿಸಲು ಮತ್ತು ಬೆಳವಣಿಗೆ ಹೊಂದಲು ಕಾರಣಗಳನ್ನು ವಿಜ್ಞಾನಿಗಳು ಬಿಚ್ಚಿಟ್ಟಿದ್ದಾರೆ. ಆದರೆ ಇದು ಒಂದು ಸಂಶೋಧನಾ ತಂಡದ ಅಭಿಪ್ರಾಯವಷ್ಟೇ. ನಿಜವಾಗಿಯೂ ಈ ಚಮತ್ಕಾರಿ ಕಲ್ಲುಗಳ ರಹಸ್ಯವೇನು ಎನ್ನುವುದು ಕಾಲಗರ್ಭದಲ್ಲಿಯೇ ಅಡಗಿ ಹೋಗಿದೆ. ಸ್ನೇಹಿತರೆ, ಭೂಮಿಯಲ್ಲಿ ಪ್ರಕೃತಿ ವೈಚಿತ್ರ್ಯಗಳಿಗೇನೂ ಕಮ್ಮಿ ಇಲ್ಲ. ಅದೇ ರೀತಿಯಲ್ಲಿ ಈ ಕಲ್ಲುಗಳು ಒಂದು ಪ್ರಕೃತಿ ವೈಚಿತ್ರ್ಯಗಳಾಗಿಯೇ ಉಳಿದುಕೊಂಡಿದೆ.